ನೋಡ್ತಾಯಿ, ನಿನಗೆ ಗಂಡ ಹೊಗಳ್ಬಿಟ್ರೆ ಅಬಾಬಾ ಬಾ 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 ಅದು ಏನು ಲಕ್ಷ ಕೊಟ್ಟಂಗೆ ಕೋಟಿ ಕೊಟ್ಟಂಗೆ ಅವಾರ್ಡ್ ಬಂದ್ಬಿಡ್ತು, ನೋಬೆಲ್ ಪ್ರಶಸ್ತಿ, ಆಸ್ಕರ್ ಅವಾರ್ಡ್ ಬಂದಂಗೆ ಹಾಡ್ತೀಯ. ಎಷ್ಟು ಖುಷಿ ಪಡ್ತೀಯ, ವಂಡರ್ಫುಲ್, ಬಹಳ ಸಂತೋಷ, ಖುಷಿ ಆಗುತ್ತೆ ಖಂಡಿತವಾಗ್ಲು. ಅದೇ ಅವನೇನಾದ್ರೂ ನಿನಗೆ ದುಃಖ ಕೊಟ್ರೆ, ನೋವಾದಾಗ ಯಾಕಷ್ಟೊಂದು ಕೊರಗ್ತೀಯ, ಮುರುಗ್ತೀಯ? ಯಾಕಿದನ್ನ? ಅವನು ನಿಜವಾಗ್ಲೂ ದುಃಖ ಕೊಡ್ತಾ ಇದ್ದಾನ ಅಥವಾ ನೀನದನ್ನ ದುಃಖ ಅಂತ ತಿಳ್ಕೊಂಡಿದ್ಯಾ? ಇದರ ಒಂದು ವ್ಯತ್ಯಾಸವನ್ನ ಕಂಡುಕೊಳ್ಳೋದಕ್ಕೆ ನಿನಗೆ ಯೋಗ್ಯತೆ, ಅರ್ಹತೆ ಇಲ್ಲ. ನೀನ್ ಹೇಳ್ತಾ ಇದೀಯ ಅವನು ನನಗೆ ದುಃಖ ಕೊಡ್ತಾವನೆ. ಅವನು ದುಃಖ ಕೊಡ್ತಾ ಇಲ್ಲ ನನ್ನ ಪ್ರಕಾರ. ನೀನ್ ಅದನ್ನ ದುಃಖ ಅಂತ ಸ್ವೀಕರಿಸಿದ್ಯ. ಯಾಕೆ ಸ್ವೀಕರಿಸ್ದೆ? ನಿನ್ನ ಪ್ರಕಾರ ದುಃಖ ಅಂತ ಹೇಳ್ತಾ ಇದೆಯಲ್ಲ, ನಾನೇನು ಅವನಿಗೆ ಹೇಳ್ಕೊಡೋದಿಲ್ಲ, ಮಾತಾಡೋದಿಲ್ಲ, ಅವನನ್ನು ಕರ್ಕೊಂಬಂದು ಕುಂಡಿಸ್ತೀನಿ. ಅವನು ಯಾಕೆ ಈ ರೀತಿ ಮಾಡ್ದ ಅಂತ ಅವನೇ ಅವನ ಬಾಯಿಂದ ಹೇಳ್ತಾನೆ, ಕೇಳು ನೋಡು, ಅವಾಗ ನಿನಗೆ ಅರ್ಥ ಆಗುತ್ತೆ. ಯಾವಾಗ ಅವನು ಅರ್ಥ ಮಾಡಿಸ್ತಾನೆ, ನಿನಗೆ ಯಾವಾಗ ಅರ್ಥ ಆಗುತ್ತೆ, ಆಗ ತಪ್ಪು ನಂದೆ ಅಂತ ನಿನಗೆ ಗೊತ್ತಾಗುತ್ತೆ. ಆದ್ರಿಂದ ನಿನ್ನ ನೋವಿಗೆ, ನಿನ್ನ ದುಃಖಕ್ಕೆ, ಸಂಕಟಕ್ಕೆ, ಬೇಸರಕ್ಕೆ, ಜಿಗುಪ್ಸೆಗೆ ಖಂಡಿತವಾಗಲೂ ಎದುರುಗಡೆ ಇರೋರು ಕಾರಣ ಆಗೋದಿಲ್ಲ, ನಿನ್ನ ಮನಸ್ಥಿತಿ ಕಾರಣ ಆಗ್ತಾ ಇದೆ. ನಾನು ಹೇಳೋದನ್ನ ಗಮನ ಕೊಟ್ಟು ನೋಡು. ಎದುರುಗಡೆ ಇರೋರು ಯಾವುದೇ ದುಃಖವನ್ನು ಕೊಡಲಿ, ನೀನು ಅದನ್ನು ಸಮಾನ ಮನಸ್ಥಿತಿಯಿಂದ ಸ್ವೀಕರಿಸು. ಹೊಗಳ್ತಾವ್ರೆ ಅಂತೇಳಿ ಹಾ ಅಂತ ಬಾಯಿ ಬಿಟ್ಕೊಂಡು ಕಿಸ್ಕೊಂಡು ನಗದಲ್ಲ, ತೆಗಳ್ತಾವನೆ ಅಂದ್ಬಿಟ್ಟು ಕುಂತ್ಕೊಂಡು ಅಳೋದಲ್ಲ. ಎರಡನ್ನೂ ಸಮಾನ ಸ್ಥಿತಿಗತಿಯಲ್ಲಿ ಸ್ವೀಕರಿಸ್ಬೇಕು. ನನಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಕೆಲವರು ನೆಗೆಟಿವ್ ಕಾಮೆಂಟ್ಗಳನ್ನು ಹಾಕ್ತಾರೆ, ಬಾಯಿಗೆ ಬಂದಂಗೆ ಹೋಗಿದ್ದಾರೆ. ಹಂಗಂತೇಳಿ ಉಗಿಯೋರ್ಗೆ ನಾನು ರಿಪ್ಲೈನೂ ಮಾಡೋಕ್ಕೆ ಹೋಗಲ್ಲ, ಹೊಗಳೋರಿಗೆ ನಾನು ಏನು ಹತ್ತಿ ಕೊಂಡಾಡಿ ಇದನ್ನು ಮಾಡೋಕ್ಕೆ ಹೋಗಲ್ಲ. ಅವರವರ ಮನಸ್ಥಿತಿಯನ್ನು, ಮನಸ್ಸಿನ ಒಳಗಡೆ ಇರುವಂತಹ ಅಭಿವ್ಯಕ್ತವನ್ನು ವ್ಯಕ್ತಪಡಿಸ್ತವ್ರೆ. ಅದಕ್ಕೆ ನಾವು ಸಮಾನವಾಗಿ ಸ್ವೀಕರಿಸೋದನ್ನು ನೋಡಬೇಕು. ಅದು ಬಿಟ್ಬಿಟ್ಟು ಇವ್ರಿಗೆ ಚೆನ್ನಾಗಿ ನೋಡ್ಕೊಳ್ಳೋದು, ಅವ್ರನ್ನ ಚೆನ್ನಾಗಿ ತಗೊಳ್ಳೋದು, ಈ ರೀತಿ ಮಾಡೋದ್ರಿಂದ ಖಂಡಿತವಾಗ್ಲೂ ನನ್ನ ಬದುಕು ವ್ಯರ್ಥ ಆಗುತ್ತೆ. ಯಾವಾಗ ನಿನಗಿದು ಅರ್ಥ ಆಗುತ್ತೋ, ನೀನು ಸಹ ನೋವನ್ನು ಅನುಭವಿಸೋದಕ್ಕೂ ಸಹಾಯವಾಗುತ್ತೆ.